ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೈಟಿದು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ದಪ್ಪ ಇರೋರಿಗಾದರೆ ಯಾವುದೇ ರೀತಿ ಸೈಡ್ ಫಿಟ್ಟಿಂಗ್ ಬೇಕಾಗಿರೋದಿಲ್ಲ. ಅವರು ನಾರ್ಮಲಾಗಿ ಸ್ವಲ್ಪ ಸೈಡ್ ಮಾತ್ರ ಸ್ಲೀವ್ಸ್ ಮಾತ್ರ ಹಿಡಿದು ಹಾಕೋಬೋದು. ಅದರಿಂದ ಯಾವುದೇ ವ್ಯತ್ಯಾಸ ಅನಿಸೋದಿಲ್ಲ. ಬಟ್ ತುಂಬಾ ಸಣ್ಣ ಇರುತ್ತಾರಲ್ಲ, ಅವ್ರಿಗೆ ನೈಟಿ ಯಾವ ರೀತಿ ಇರುತ್ತೆ ಅದೇ ರೀತಿ ವೇರ್ ಮಾಡೋದ್ರಿಂದ ತುಂಬ ಅಸಹ್ಯ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ. ನೈಟಿನೂ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಥರನೇ ನೀಟಾಗಿ ಇಟ್ಕೊಂಡು ಹಾಕೋಬೋದು ನೈಟಿನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ಇದನ್ನು ಸ್ವಲ್ಪ ಹೊಲಿಯೋದು ಕಷ್ಟ ಅಂತ ಅನಿಸ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋನೂ ಕೂಡ ಹಾಕಿದ್ದೀನಿ. ಇವಾಗ ನೋಡಿ, ಅಳತೆದು ನೈಟಿನ ತಗೊಂಡಿದ್ದೀನಿ. ಇವಾಗ ಫಸ್ಟು ಈ ರೀತಿ ಫೋಲ್ಡ್ ಮಾಡಿ, ಯಾಕಂದರೆ ನೈಟಿಗಳಿಗೆ ಸ್ವಲ್ಪ ಭುಜ ದೊಡ್ಡದಿರುತ್ತೆ, ಹಾಗಾಗಿ ಅದೇ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಭುಜನ ಕಟಿಂಗ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ ನಾನು ಸಪ್ರೇಟ್. ಅದಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಇವಾಗ ನೋಡಿ, ಭುಜನ ಮಾರ್ಕ್ ಮಾಡಿಕೊಂಡು ಭುಜದ ಹತ್ರ ಕಟ್ ಮಾಡಿ ನಾನು ತೆಗೆದು ಬಿಡ್ತಿದ್ದೀನಿ. ಅವ್ರದ್ದು ಅಳತೆ ನೈಟಿಲಿ ಯಾವ ರೀತಿ ಇರುತ್ತೆ ಅದಕ್ಕೇ ಅಟ್ಯಾಚ್ ಮಾಡಿ ತೆಗಿತೀನಿ. ಇವಾಗ ನೀಟಾಗಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ. ಇವಾಗ ನೋಡಿ, ಭುಜದಿಂದ ಈ ರೀತಿ ಭುಜದ ಹತ್ರ ಇಟ್ಕೊಂಡು ಫಸ್ಟ್ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡಿ. ಈ ರೀತಿ ನೀವು ಯಾವುದೇ ನೈಟಿ ಆದರೂ ಕೂಡ ಈ ರೀತಿ ನೀವು ಫಿಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನೈಟಿ ಹಾಕೊಂಡ್ರೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳ್ಳೋದಾಗಲಿ ದೊಗಳೆ ಥರ ಆ ಥರ ಏನೂ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕಟಿಂಗ್ ಮಾಡಿ ತೆಗೆದುಬಿಟ್ವಿ ಅಲ್ವಾ. ಇವಾಗ ಫಸ್ಟು ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೋಬೇಕು. ಸೈಡಲ್ಲಿ ನಾವು ಸೈಡ್ ಫಿಟ್ಟಿಂಗ್ ನೀವು ಅಳತೆ ಕೂಡ ತಗೋಬೋದು, ಇಲ್ಲ ಅಳತೆದು ನೈಟಿ ಇದ್ರೂ ಪರವಾಗಿಲ್ಲ, ನೈಟಿನೂ ಕೂಡ ಅಳತೆ ಇಟ್ಕೊಂಡು ನೀವು ತಗೋಬೋದು. ನಾನು ಇವಾಗ ಅಳತೆದು ನೈಟಿ ಇದೆ, ಫಸ್ಟ್ ಇದನ್ನ ಫಿಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಾದಮೇಲೆ ಸ್ಲೀವ್ಸ ಮಾರ್ಕ್ ಮಾಡಿಕೊಂಡು ಜೊತೆಯಲ್ಲಿ ಇದನ್ನು ಕೂಡ ಹಾಕೋತೀನಿ. ಇವಾಗ ಫಸ್ಟ್ ಈ ರೀತಿ ಉಲ್ಟಾ ತಗೊಂಡು ಮೇಲ್ಗಡೆ ನೈಟಿನ ಇಟ್ಟು ಸೇಮ್ ನೈಟಿನ ನಾವು ಅಳತೆ ಅಂತ ಕೊಟ್ಟಿರೋಂಥ ನೈಟಿನ ಅಳತೆ ಇಡೋ ಅಂಥ ಅದನ್ನು ಉಲ್ಟಾ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಸ್ಟ್ರೈಟೇ ಇಟ್ಕೊಳ್ಳಿ, ಪರವಾಗಿಲ್ಲ. ಸ್ಟ್ರೈಟ್ ಇಟ್ಕೊಂಡು ನೀವು ಈ ನೈಟಿನ ಮಾತ್ರ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಇವಾಗ ಫಸ್ಟ್ ಸ್ಟ್ರೈಟ್ ಹಾಕ್ಕೊಳ್ಳಿ. ಅಕಸ್ಮಾತ್ ಅದು ನೈಟಿ ಅಳತೆ ನೈಟಿಗಿಂತ ಉದ್ದ ಇತ್ತು ಅಂದರೂ ಕೂಡ ಕೆಳಗಡೆನೇ ಮಡಿಸಿ ಹೊಲ್ಕೋಬೋದು. ನಾನು ಒಬ್ಬೊಬ್ಬರಿಗೆ ಮಡಿಸಿ ಹೊಲಿತೀನಿ, ಒಬ್ಬೊಬ್ಬರು ಬೇಡ ಕೆಳಗಡೆ ಮಡಿಸಿ ಹೊಲಿದ್ರೂ ಕೂಡ ತುಂಬ ದಪ್ಪ ಅನಿಸುತ್ತೆ ಅನ್ನೋರಿಗೆ ಕಟಿಂಗ್ ಮಾಡಿ ನಾರ್ಮಲಾಗಿ ಸ್ಟಿಚ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದು ನೈಟಿ ಸೇಮ್ ಅದೇ ಅಳತೆ ಇರೋದ್ರಿಂದ ಇದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಅಂಥದ್ದೇನಿಲ್ಲ. ಉದ್ದ ಕರೆಕ್ಟ್ ಇದೆ, ಅದಕ್ಕೋಸ್ಕರ. ಇವಾಗ ನೋಡಿ, ಸ್ಲೀವ್ಸ್ ಹತ್ರ ನೀವು ಯಾವುದೇ ರೀತಿ ಮಾರ್ಕ್ ಮಾಡ್ಕೋಬೇಡಿ. ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ನಾವು ಸ್ಲೀವ್ಸ್ ಹತ್ರ ಮಾರ್ಕ್ ಮಾಡ್ಕೊಡೋಣ. ಸೈಡ್ ಫಿಟ್ಟಿಂಗ್ ಹತ್ರ ನೀವು ಈ ರೀತಿ ಇಟ್ಕೊಂಡು ಮಾರ್ಕರ್ ಸಹಾಯದಿಂದ ಸೈಡ್ ಫಿಟ್ಟಿಂಗ್ ಹತ್ರ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಕಡೆ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೈಟಿನೂ ಕೂಡ ನೀಟಾಗಿ ಇರಬೇಕಾ ಅಂತ ಒಬ್ಬೊಬ್ರು ಕೇಳ್ತಾರೆ, ಹೇಗಿಂದರೆ ಆಗ ಹಾಕೋಬೋದು ಅಂತ. ಬಟ್ ಸಣ್ಣ ಇರೋರಿಗೆ ನೀವು ಆ ರೀತಿ ಹಾಕೊಳ್ಳೋದ್ರಿಂದ ತುಂಬಾ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ಫಿಟ್ಟಿಂಗ್ ಇದ್ದರೆ ತುಂಬಾ ನೀಟಾಗಿ ಕಾಣಿಸುತ್ತೆ ನೈಟಿ, ಕುಳ್ಳಕ್ಕಿದ್ದು ಸಣ್ಣಕ್ಕಿರೋರಿಗೆ. ಇವಾಗ ನೋಡಿ, ಎರಡು ಸೈಡ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಲೀವ್ಸನ್ನು ಕೂಡ ಅಷ್ಟೇ ತುಂಬ ಉದ್ದ ಇರುತ್ತೆ. ನೀವು ಹಾಫ್ ಸ್ಲೀವ್ಸ್ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ನೀವು ಉದ್ದ ಸ್ಲೀವ್ಸೇ ಹಾಕ್ತೀವಿ ಅಂತ ಅನ್ನೋದಾದರೆ ಉದ್ದ ಸ್ಲೀವ್ಸ್ಗೆ ನೀವು ಅದೇ ರೀತಿ ಇಟ್ಕೊಳ್ಳಿ. ಇದು ಹಾಫ್ ಸ್ಲೀವ್ಸ್ ಹೇಳಿದ್ದಾರೆ ಅವರು, ಅದಕ್ಕೋಸ್ಕರ ನಾನು ಹಾಫ್ ಸ್ಲೀವ್ಸ್ನೇ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ನಾರ್ಮಲಾಗಿ ನಾವು ಬ್ಲೌಸ್ನ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಈ ರೀತಿ ನೈಟಿನ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 50 ರೂಪಾಯಿನ ತಗೋತೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ನಾರ್ಮಲಾಗಿ ನಾವು ಸ್ಲೀವ್ಸ್ ಕಟಿಂಗ್ ಬ್ಲೌಸ್ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಅದು ಸೈಡಲ್ಲಿ ಹೊಲಿಗೆ ಇರುತ್ತಲ್ಲ ಅದನ್ನು ಕೂಡ ಬಿಚ್ಕೊಂಡು ಇವಾಗ ಫಸ್ಟು ಕೆಳಗಡೆ ಒಂದು ಹೊಲಿಗೆನ ಮಡಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದೆಳೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಎರಡು ಸ್ಲೀವ್ಸು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು.
ಎರಡು ಕಡೆ ಅದೇ ರೀತಿ ಎರಡು ಸ್ಲೀವ್ಸ್ನೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಟ್ಟು ನಾವು ಸ್ಲೀವ್ಸ್ ಅಟ್ಯಾಚ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಭುಜದ ಹತ್ರ ಇಟ್ಕೊಂಡು ನಾನು ಇನ್ನೊಂದೊಂದು ಹೊಲಿಗೆ ಹಾಕ್ತಾಯಿದ್ದೀನಿ ಭುಜದ ಹತ್ರ ಕೂಡ. ಇವಾಗ ನೀವು ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ನೈಟಿನ ಸ್ಟ್ರೈಟ್ ಇಟ್ಕೋಬೇಕು. ಸ್ಟ್ರೈಟ್ ಇಟ್ಕೊಂಡು ಆಮೇಲೆ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನೀವು ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಆಮೇಲೆ ಸ್ಲೀವ್ಸ್ನ ಉಲ್ಟಾ ಇಟ್ಕೋಬೇಕು ನೀವು. ಇವಾಗ ಮಧ್ಯ ಕರೆಕ್ಟಾಗಿ ಒಂದು ನಾಚ್ ಹಾಕ್ಕೊಂಡು ಸ್ಲೀವ್ಸ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಎರಡೂ ಸೈಡ್ ಕೂಡ ಈ ರೀತಿನೇ ಹೊಲ್ಕೋಬೇಕು. ಇವಾಗ ಇದೇ ರೀತಿ ನೀವು ಇನ್ನೊಂದು ಸ್ಲೀವ್ಸ್ನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ನಿಮಗೆ ಉದ್ದ ಸ್ಲೀವ್ಸ್ ಬೇಕು ಅಂತಂದರೂ ಕೂಡ ಅಷ್ಟೇ ಇದೇ ರೀತಿ ಭುಜದ ಹತ್ರ ಕಟಿಂಗ್ ಮಾಡಿಕೊಂಡು, ಆದರೆ ಸ್ಲೀವ್ಸ್ನ ಕಟಿಂಗ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸ್ಲೀವ್ಸ್ನ ಎಷ್ಟಿತ್ತು ಅಷ್ಟನ್ನೇ ಕಟ್ ಮಾಡಿ ಭುಜ ಮಾತ್ರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ಲೀವ್ಸ್ ನೀವು ಕಟಿಂಗ್ ಮಾಡಬಾರ್ದು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಸ್ಲೀವ್ಸ್ ಇರಲಿ. ನಿಮಗೆ ಹಾಫ್ ಸ್ಲೀವ್ಸ್ ಬೇಕು ಅಂದರೆ ಮಾತ್ರ ಹಾಫ್ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಇದು ಜಾಯಿಂಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಇದು ಕೂಡ ಅಷ್ಟೇ ಎರಡು ಹೊಲಿಗೆನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಸ್ಲೀವ್ಸ್ನ ಮುಂಭಾಗದ ಅಳತೆನ ತಗೋಬೇಕು. ಸ್ಲೀವ್ಸ್ನ ಮುಂಭಾಗದ ಅಳತೆ ನೈಟಲ್ಲಿ ಈ ರೀತಿ ಇಟ್ಕೊಂಡು ಸೇಮ್ ನೀವು ಯಾವ ರೀತಿ ಬ್ಲೌಸ್ನ ನೀವು ಅಟ್ಯಾಚ್ ಮಾಡ್ತಿದ್ದ ಅದೇ ರೀತಿ ನೀವು ಇವಾಗ ಮುಂಭಾಗದ ಅಳತೆನೂ ಕೂಡ ಅದೇ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆರ್ಮೋಲ್ ಹತ್ರನೂ ಅಷ್ಟೇ, ಆರ್ಮೋಲ್ ಹತ್ರನೂ ಕೂಡ ಅವ್ರದ್ದು ಎಷ್ಟಿದೆ ಅಷ್ಟಕ್ಕೇ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೈಡಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಆಲ್ರೆಡಿ, ಅದರಿಂದ ಸ್ಟ್ರೈಟಾಗಿ ಲೈನ್ ಹಾಕಿ ಇದು ಸ್ಲೀವ್ಸ್ನ ಅಟ್ಯಾಚ್ ಮಾಡಾದಮೇಲೆ ಈ ರೀತಿ ನೋಡಿ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ರೀತಿ ಅದೇ ಮಾರ್ಕ್ ಮೇಲೆ ಈ ರೀತಿ ಹೊಲ್ಕೋಬೇಕು. ಎರಡು ಸೈಡ್ ಅದೇ ರೀತಿಯೇ ನಾವು ಮಾರ್ಕ್ ಮೇಲೆ ನಾವು ಸ್ಲೀವ್ಸ್ ಅಟ್ಯಾಚ್ ಒಂದಕ್ಕೆ ಮಾತ್ರ ನಾವು ಸ್ಲೀವ್ಸ್ನ ಅಳತೆ ತಗೋಬೇಕಾಗುತ್ತೆ. ಸೈಡ್ ಫಿಟ್ಟಿಂಗ್ ನಾವು ಫಸ್ಟೇ ಅಳತೆ ಮಾಡಿದ್ವಲ್ಲ ಅದಕ್ಕೋಸ್ಕರ. ಇವಾಗ ಎರಡು ಸೈಡ್ ಕೂಡ ಅದೇ ರೀತಿ ನೀವು ಸೇಮ್ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದರ ಮೇಲ್ಗಡೆನೇ ಹೊಲಿಗೆನ ಹಾಕ್ಕೊಳ್ಳಿ. ಈ ಸೈಡು ಕೂಡ ಅಷ್ಟೇ ಆರ್ಮೋಲ್ ಹತ್ರ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತು ಸ್ಲೀವ್ಸ್ ಹತ್ರನೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಎರಡಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನೋಡಿದ್ರಲ್ಲ ಯಾವ ರೀತಿ ಫಿಟ್ಟಿಂಗ್ನ ಮಾಡ್ಬೋದು ಅಂತ. ಈ ರೀತಿ ಫಿಟ್ಟಿಂಗ್ ಮಾಡಿದ್ರೆ ನೈಟಿನೂ ಕೂಡ ತುಂಬ